ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನನ್ನ ಫೇಸ್ ರಿವೀಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ರೋಡಲ್ಲಿ ಬರುವಾಗ ಲಾಸ್ಟ್ ಟೈಮ್ದು ನೆನಪಾಗ್ತಾ ಇದೆ. ಅಂದರೆ ನಮಗೊಂದು ಎಕ್ಸ್ಪೋ ಇತ್ತು. ಎಕ್ಸ್ಪೋ ನಾನು ಬಂದಿರೋದು 6 ಊಟಿಂದ. ಸೊ ಬೈಕ್ ಏನು ಅಷ್ಟೊಂದು ಮಣ್ಣಾಗಲಿಲ್ಲ. ನಂತೂರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು. ನೋಡಿ ಅಲ್ಲೂ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಫೈನಲಿ ಗೈಸ್ ಫೇಸ್ ರಿವೀಲ್ ಆಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೈಡರ್ ಪಾಂಡ್ಯ ಗರ್ಲ್ 07. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರಪ್ರಪ್ಪ ಅಂತ ಎಲ್ಲ ಮುಗಿಸ್ಕೊಂಡು ಹೋಗೋಣ, ಸುಮ್ಮನೆ ಹೇಳ್ಕೊಂಡು ಹೋಗೋದು ಬೇಡ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನನ್ನ ಫೇಸ್ ರಿವೀಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋಸ್ ಅಪ್ಲೋಡ್ ಆಗುವಾಗ ಸ್ವಲ್ಪ ದಿವಸ ಆಗ್ಬೋದು. ಅಂದರೆ ಡೈಜಿ ವರ್ಲ್ಡ್ ಲೈಕ್ ಇಂಟರ್ವ್ಯೂ ಕರೆದಿದ್ದಾರೆ. ಅದು ಬಂದುಬಿಟ್ಟು 26th ಡೇಟು ವೆಡ್ನಸ್ಡೇ ಬರುತ್ತೆ. ಸೊ ಆ ದಿವಸನೂ ಫೇಸ್ ರಿವೀಲ್ ಆಗುತ್ತೆ. ಪ್ರೋಗ್ರಾಮಲ್ಲೇ ಫೇಸ್ ರಿವೀಲ್ ಮಾಡ್ತಾರೆ. ಬಟ್ ಆಲ್ಸೋ ನನ್ನ ಪ್ರೊಫೈಲ್ಗಂತ ನಾನಾಗೆ ಕೆಲವು ವೀಡಿಯೋಸ್ ಎಲ್ಲ ಮಾಡ್ತೀನಿ. ಅದು ಬಂದುಬಿಟ್ಟು ಇವತ್ತು. ಸೊ ಕ್ಯಾಮ್ರಾಮ್ಯಾನ್ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ. ಮೊನ್ನೆಯಿಂದ ಮೆನ್ಷನ್ ಮಾಡ್ತಾನೆ ಇದ್ದೀನಿ ಸ್ಟೋರಿಯಲ್ಲಿ, ಕ್ಯಾಮ್ರಾಮ್ಯಾನ್ ಚುಮನ್ ಮಣಿಕಂಠ ಚುಮನ್ ಅಂತ. ಸೊ ಬನ್ನಿ ಏನೆಲ್ಲ ಕ್ರೇಜಿ ವೀಡಿಯೋಸ್ ಎಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ಸೊ ಇವಾಗ ಫಸ್ಟ್ ನಾನು ಹೊರಡಬೇಕು. ನಾನು ಹೊರಟಿದ್ದೀನಿ ಇವತ್ತು. ಜಾಕೆಟ್ ಎಲ್ಲ ಹಾಕ್ಕೊಂಡು ಇವಾಗ ಹೊರಟಿದ್ದೀನಿ. ಸೊ ನಾನು ತುಂಬ ಎಕ್ಸೈಟ್ಮೆಂಟನ್ನು ಇದ್ದೀನಿ, ಲೈಕ್ ಫೇಸ್ ರಿವೀಲ್ ವೀಡಿಯೋಸ್ ಹೆಂಗಾಗುತ್ತೆ ಅಂತ. ಬನ್ನಿ ನೋಡೋಣ. ನಾನು ಉಪ್ಪಿನಂಗಡಿ ಫ್ಲೈಓವರಲ್ಲಿದ್ದೀನಿ. ಬೈಕೆ ನಾನು ಇವತ್ತು ವಾಶ್ ಮಾಡಲಿಲ್ಲ, ಅಷ್ಟೊಂದು ಗಲೀಜೇನು ಇರಲಿಲ್ಲ. ಬಟ್ ನೋ ಯೂಸ್, ನಾನು ವಾಶ್ ಮಾಡಿದ್ರು ಗಲೀಜು ಆಗ್ತಾನೆ ಇತ್ತು. ಬೈಕ್ ವಾಶ್ ಮಾಡೋದೇ ವೇಸ್ಟ್. ನಾನು ಈ ರೋಡಲ್ಲಿ ಇಲ್ಲೇನೋ ಚೆನ್ನಾಗಿದೆ, ಪರವಾಗಿಲ್ಲ. ಇಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ, ಹಿಂಗಿರುತ್ತೆ ನೋಡಿ ರೋಡು. ಇವತ್ತು ಕಂಬಳ ಗುರು, ಗೊತ್ತಿರ್ಬೋದು ಸಾಕಷ್ಟು ಜನರಿಗೆ. ಆ ಕಡೆ ನಡೀತಾ ಇದೆ. ಅಂದರೆ ಇವಾಗ ಇಲ್ಲಿ ಫ್ಲೈಓವರ್ ಬಿಟ್ಟಿದಾರಲ್ಲ, ಹಂಗಾಗಿ ಕಾಣಿಸಲ್ಲ. ಸೊ ಆ ರೂಟಲ್ಲಿ ಕಾಣಿಸುತ್ತೆ ಚೆನ್ನಾಗಿ. ಶಿಟ್, ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಗುರು? ನೋಡೋಣ ಅಲ್ಲಿ ಮುಂದೆ ಕಾಣಿಸುತ್ತಾ ಅಂತ ನೋಡೋಣ ಬನ್ನಿ. ಕಂಪ್ಲೀಟ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಕಾಣಿಸ್ತಾ ಇದೆ. ಟೆಂಟ್ ಎಲ್ಲ ಹಾಕಿದ್ದಾರೆ ಅಲ್ಲಿ. ಐ ಆಮ್ ಸೋ ಸಾರಿ ಗಾಯ್ಸ್, ತೋರ್ಸೋಕ್ಕಾಗಲಿಲ್ಲ ಅಲ್ಲಿ. ಅಂದರೆ ಫ್ಲೈಓವರ್ ಬಿಟ್ಟಿದ್ದಾರಲ್ಲ, ಸೊ ನಾನು ಅಲ್ಲಿಂದ ಬಂದೆ, ಫ್ಲೈಓವರಿಂದ. ಪರವಾಗಿಲ್ಲ, ಇವಾಗ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹೋಗೋದಿದ್ರೆ ಆ ಒಂದು ನಾನು ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ. ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. ಇಲ್ಲಿ ನೋಡಿ ಮುಂದ್ಗಡೆ ಒಂದು ಬರ್ತಾ ಇದೆ, ಮೊಬೈಲನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ಗೇಮಿಗೆ. ಯಾರು? ಸೊ ನಾನಿವಾಗ ಹೋಗ್ತಾ ಇರೋ ರೂಟ್ ಯಾವುದಪ್ಪ ಅಂದರೆ ಪುತ್ತೂರು. ಇದು ಡೈರೆಕ್ಟ್ ಪುತ್ತೂರು ರೀಚ್ ಆಗುತ್ತೆ ರೂಟು. ಆ್ಯಂಡ್ ಉಪ್ಪಿನಂಗಡಿ ಟು ಪುತ್ತೂರು ಹೊಸ ರೋಡ್ ಆಗಿರೋದು. ಇದು ಡಬಲ್ ಹೈವೇ. ಫಸ್ಟು ಸಿಂಗಲ್ ಹೈವೇ ಇತ್ತು, ಚೆನ್ನಾಗಿತ್ತು ರೋಡ್, ಅದೂ ಚೆನ್ನಾಗಿತ್ತು. ಬಟ್ಟು ಗಾಡಿ ಹೋಗಿ ತುಂಬ ಕಷ್ಟ ಆಗ್ತಾಯಿತ್ತು. ಅಂದರೆ ಇದರಲ್ಲಿ ತುಂಬಾ ಗಾಡಿ ಟ್ರಾವೆಲಿಂಗ್ ಇರುತ್ತೆ, ಹಾಗಾಗಿ ಇವಾಗ ಡಬಲ್ ಹೈವೇ ಓಪನ್ ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ಈ ರೂಟಲ್ಲಿ ಬಂದಿದ್ದೀನಿ, ಇಲ್ಲಾಂದರೆ ಬೇರೆ ರೂಟಲ್ಲಿ ಹೋಗ್ತಾ ಇದ್ದೆ, ಗಾಡಿ ಹಾಳಾಗುತ್ತೆ ಅಂತ. ಫುಲ್ ಪುತ್ತೂರು ತನಕ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ರೋಡು, ಖುಷಿಯಾಗುತ್ತೆ ಹೋಗೋಕ್ಕೆ. ಸೊ ಟೈಮ್ ಬಂದುಬಿಟ್ಟು 10:10 ಆಗಿದೆ. ಆ್ಯಂಡ್ ಅಂದರೆ ನಮ್ಮ ಕ್ಯಾಮ್ರಾಮ್ಯಾನ್ ಚುಮ್ಮಣ್ಣ ಬೇಗ ಬರೋಕ್ಕೆ ಹೇಳಿದ್ದಾರೆ. ಅಂದರೆ ಬಿಸಿಲು ಬಂದರೆ ಶೂಟ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು. ಬಟ್ ಹೌದು, ನನಗೆ ಹೋಗಬೇಕಲ್ಲ ಮಂಗಳೂರು ಸುರತ್ಕಲ್, ಅವ್ರ ಆಚೆ ಹೋಗ್ಬೇಕು ಇವಾಗ ನನಗೆ. ಹಂಗೆ ರೋಡ್ ಚೆನ್ನಾಗಿದೆಯಲ್ವಾ. ಆ್ಯಕ್ಚುಲಿ ನಾನು ಪುತ್ತೂರು ರೂಟಲ್ಲಿ ಬಂದಿರೋ ಕಾರಣ ಏನಪ್ಪ ಅಂದರೆ ನನ್ನ ಫ್ರೆಂಡ್ನ ಕರ್ಕೊಂಡೋಗೋಕ್ಕೆ, ಏನಾದರೂ ಹೆಲ್ಪಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಇವತ್ತು ಫ್ರೀ ಇದ್ದೀನಿ ಅಂತ ಹೇಳ್ದ, ಥ್ಯಾಂಕ್ ಗಾಡ್. ಸೊ ಅವನ್ನ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಈ ರೂಟಲ್ಲಿ ಹೋಗ್ತಾ ಇದ್ದೀನಿ.
ಇಲ್ಲಾಂದರೆ ಮಾನಿ ರೂಟಿಂದ ಹೋಗ್ತಾ ಇದ್ದೆ ನಾನು. ಉಪ್ಪಿನಂಗಡಿ ಟು ಮಾನಿ ಡೈರೆಕ್ಟ್ ಸ್ಟ್ರೈಟ್ ಹೈವೇ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದ್ದೀರಾ. ಸೊ ಆ ರೂಟಲ್ಲಿ ಹೋದರೆ ನನಗೂ ಒಂಥರ ಪ್ರಾಬ್ಲಮ್ಮೇ. ಅಂದರೆ ಬೈಕ್ ಇವಾಗ ಸ್ವಲ್ಪ ಆದರೂ ಓಕೆ ನೋಡೋಕ್ಕೆ, ಇನ್ನೂ ಜಾಸ್ತಿ ಮಣ್ಣು ಹತ್ತಿರ ಫೋಟೋಶೂಟ್ ಅಲ್ವಾ, ಲೈಕ್ ನಾನು ಎಷ್ಟು ಇಂಪಾರ್ಟೆಂಟ್ ನನ್ನ ಬೈಕ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಶೂಟಲ್ಲಿ. ಸೊ ಜಾಸ್ತಿ ಮಣ್ಣೇನಾದರೂ ಆದರೆ ಅಲ್ಲಿ ಹೋಗಿ ವಾಶ್ ಮಾಡಬೇಕು ಬೈಕ್, ಇಲ್ಲಾಂದರೆ ಶೂಟ್ ಚೆನ್ನಾಗಿ ಬರಲ್ಲ. ಫೇಸ್ ರಿವೀಲ್ ಅಲ್ವಾ, ಇಟ್ಸ್ ಲೈಕ್ ಏನು ಹೇಳೋದು, ಸೊ ಇಂಪಾರ್ಟೆಂಟ್, ಟೂ ಇಂಪಾರ್ಟೆಂಟ್ ಅದು ಬಂದ್ಬಿಟ್ಟು. ಹಾಗೇನೆ ಇವತ್ತಿನಷ್ಟೊಂದು ಬಿಸಿಲಿಲ್ಲ. ಲೈಕ್ ಹೇಳಿರೋ ಪ್ರಕಾರ ಪೇಪರಲ್ಲೆಲ್ಲ ಇದೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಇದೆ ಅಂತ. ಹಂಗೆ ಸಂಜೆ ಒಳಗೆ ಮನೆಗೆ ರೀಚ್ ಆಗಿಬಿಡ್ಬೇಕು. ಹಂಗೆ ಬೇಗ ಬೇಗ ಹೋಗಿ ಮುಗಿಸ್ಕೊಂಡು, ಹಂಗೆ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ ಕಂಬಳಕ್ಕೆ ಹೋಗೋಣ ಅಂತ. ಸೊ ಹೋಗ್ಬೇಕಷ್ಟೇ. ಅಲ್ಲಿಗೂ ಮಳೆ ಬಂದರೆ ಯಾವುದೂ ಆಗಲ್ಲ. ನೋಡಲ್ದು ಸೇಫ್ಟಿ ಗೇರ್ಸ್ ಹಾಕ್ಕೊಂಡಿದ್ದೀನಿ, ಬಟ್ ರೈನಿಂಗ್ ಕೋಟ್ ಇಲ್ವಲ್ಲ, ಹೆವಿ ಮಳೆ ಬಂದರೆ ಫುಲ್ ಒದ್ದಾಗಿ ಹೋಗ್ತೀನಿ ನಾನು. ಮತ್ತು ನಮ್ಮಮ್ಮ ಸರಿಯಾಗಿ ಬೈತಾರೆ, ಬರುವಾಗಲೇ ಹೇಳಿದ್ದಾರೆ ಬೇಗ ಬಂದ್ಬಿಡು, ಇನ್ನು ರಾತ್ರಿ ಬರಬೇಡ ಅಂತ. ಲಾಸ್ಟ್ ಟೈಮ್ ಬ್ಲಾಗ್ ನೋಡಿಬಿಟ್ಟು ಬೈತಾ ಇದ್ರು, ಏನು ರಾತ್ರಿ ಎಲ್ಲ ಬಂದಿದ್ಯಾ, ಈ ಜನಗಳು ನೋಡಿ ಏನು ಮಾತಾಡ್ಬೋದು ಹಂಗೆ ಹಿಂಗಂತೆಲ್ಲ. ಸೊ ಪುತ್ತೂರು ರೀಚ್ ಆಗಿದ್ದೀನಿ ನಾನಿವಾಗ ಒಳಗೆ RTO ರೋಡಿಂದ ಹೋಗ್ತಾ ಇದ್ದೀನಿ. ಅಂದರೆ ಲೈಕ್ ನನ್ನ ಫ್ರೆಂಡ್ ಇರೋದು ಕಬಕ ಸೈಡ್ ಆಚೆ ಇದ್ದಾನಂತೆ. ಸೊ ಇಲ್ಲಿಂದ ಹೋಗೋಕ್ಕಾಗುತ್ತೆ, ಅಂದರೆ ಇದು ಶಾರ್ಟ್ ಕಟ್. ಆ ಕಡೆ ಬೊಲ್ವಾರ್ ಕಡೆ ಎಲ್ಲ ಸಿಕ್ಕಾಪಟ್ಟೆ ಏನು ಟ್ರಾಫಿಕ್ ಇರುತ್ತೆ, ಹಾಗಾಗಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ವಿ ಸಿ ರೋಡು ಆಚೆನೇ ಹೋಗೋಕ್ಕಾಗುತ್ತೆ, VC ಕಾಲೇಜ್ ರೋಡಿಂದ. ನೋಡೋಣ. ಈ ರೋಡಲ್ಲಿ ಬರುವಾಗ ಲಾಸ್ಟ್ ಟೈಮ್ದು ನೆನಪಾಗ್ತಾ ಇದೆ. ಅಂದರೆ ನಮಗೊಂದು ಎಕ್ಸ್ಪೋ ಇತ್ತು, ಎಕ್ಸ್ಪೋ ಸ್ಟನ್ ಶೋ ಎಲ್ಲ ಇತ್ತು VC ಕಾಲೇಜಲ್ಲಿ. ಆವಾಗ ಈ ರೋಡಲ್ಲಿ ನಾವು ಏನಪ್ಪ ರೇಸ್ ಆಟಾಡ್ತಾ ಇದ್ವಿ. ಆಮೇಲೆ ಪೊಲೀಸ್ ಅವ್ರು ಬಂದರು ಅಂತ ಎಸ್ಕೇಪು ಅಲ್ಲಿಂದನೇ. ಈಗೆಲ್ಲ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇದೆ ಇಲ್ಲಿದು. ಅಂದರೆ ನಾನು ಜಾಸ್ತಿ ರೂಟಲ್ಲಿ ನಾನು ಬರಲ್ಲ, ಲೈಕ್ ನಾನು ಹೋಗೋದೇ ಬೇರೆ ರೂಟಲ್ಲಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಆ ರೂಟ್ ನಿಮಗೆ ಹೇಳ್ಕೊಡ್ತೀನಿ ಆ ಕಡೆದ್ದು. ಈ ರೂಟಲ್ಲಿ ಬರದೆ ನಾನು ಎಷ್ಟೋ ದಿವಸ ಆಗೋಗಿತ್ತು ಗುರು, ಎಷ್ಟೋ ದಿವಸ ಯಾರು. ಚೆನ್ನಾಗಿದೆ ನೋಡೋಕ್ಕೆ. ಇವಾಗ ಆ ಆಂಟಿ ತಲೆಯಲ್ಲಿರೋ ಮಲ್ಲಿಗೆ ಇಲ್ಲಿಗೆ ಗಮ್ಮಂತ ಹೊಡಿತಾ ಇದೆ, ಸ್ಮೆಲ್ಲು ಚೆನ್ನಾಗಿದೆ. ಬಿಟ್ರಂಡಿ ಕಾಲೇಜ್ ಹತ್ರ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಡೈರೆಕ್ಟಾಗಿ ಬಂದೆ ನಾನು ಈ ಕಡೆ. ಇದು ಕಾಲೇಜ್ ರೋಡು, VC ಕಾಲೇಜ್ ರೋಡು. ಆ್ಯಂಡ್ ಇದು ಬಂದುಬಿಟ್ಟು ನಗರ. ನಾನಿವಾಗ ನಗರ ರೀಚ್ ಆಗಿದ್ದೀನಿ. ಸೊ ಅವನಿರೋದು ಕಬಕದಲ್ಲಿ, ಬನ್ನಿ ಅಲ್ಲೇ ಹೋಗ್ಬಿಟ್ಟು ನೋಡೋಣ. ಫೈನಲಿ ನನ್ನ ಫ್ರೆಂಡ್ ಸಿಗ್ತ. ಗಾಡಿ ಇವಾಗ ಅವ್ನ ಕೈಗೆ ಕೊಟ್ಟೆ ನಾನು. ಗಾಡಿ ಬಿಡೋಕ್ಕೆ ನನಗಾಗಲ್ಲ, ಸುಸ್ತಾಗೋಯ್ತು. ಹೋಗೋಣ. ಸೊ ಫೈನಲಿ ಮಾನಿ ರೀಚ್ ಆಗಿದ್ದೀವಿ. ನಾವು ಬಂದಿರೋದು ಈ ಕಡೆಯಿಂದ, ಬಟ್ ಲಾಸ್ಟ್ ಟೈಮ್ ನಾನು ಬಂದಿರೋದು ಆ ರೂಟಿಂದ. ಸೊ ಬೈಕ್ ಏನು ಅಷ್ಟೊಂದು ಮಣ್ಣಾಗಲಿಲ್ಲ, ಪರವಾಗಿಲ್ಲ, ಲಾಸ್ಟ್ ಟೈಮ್ಗಿಂತ ಓಕೆ. ಥ್ಯಾಂಕ್ ಗಾಡ್. ಶೂಟಿಗೆ ಚೆನ್ನಾಗಿದ್ರೆ ಸಾಕು. ಫೈನಲಿ ನಾವಿವಾಗ ಮಂಗಳೂರು ರೀಚ್ ಆಗಿದ್ದೀವಿ. ಟ್ರಾಫಿಕ್ ಬಿಡ್ತು ಫೈನಲಿ. ನಂತೂರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು. ನೋಡಿ ಅಲ್ಲೂ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ನಾನು ಜಾಮು 24 hours ಫುಲ್ ಜಾಮೇ ಅನಿಸುತ್ತೆ ಇದು. ಏನು ರಾತ್ರಿ ಹೊತ್ತು ಸ್ವಲ್ಪ ಫ್ರೀ ಆಗಿರುತ್ತೆ ಅಷ್ಟೇ. ಸೊ ಇಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ ಸುರತ್ಕಲ್ ಸೈಡು. ಅವ್ರ ಮನೆ ಪಕ್ಕದಲ್ಲೇ ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೇನೆ ನನಗೆ ಇನ್ನೂ ಸ್ವಲ್ಪ ಮೇಕಪ್ ಮಾಡಬೇಕಷ್ಟೇ, ಮೇಕಪ್ ಆಗಲಿಲ್ಲ.
ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಮೇಕಪ್ ಮಾಡೋಣ ಅಂತ ಇದ್ದೀವಿ. ಹಾಯ್. ಸೊ ಫೈನಲಿ ಸೊ ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ನಮ್ಮ ಕ್ಯಾಮ್ರಾಮ್ಯಾನ್ ಚಡ್ಡಿಡಲ್ಲಿರು. ಸೊ ಫೈನಲಿ ಮನೆಯಿಂದ ಹೊರಟಿದ್ದೀವಿ ಇವಾಗ. ಮೇಕಪ್ ಎಲ್ಲ ಮಾಡಿಕೊಂಡು ಮಾಸ್ಕ್ ಹಾಕಲಿಲ್ಲ ಇವತ್ತು ನಾನು. ಮಾಸ್ಕ್ ಇವತ್ತು ಹಾಕಲೇ ಇಲ್ಲ. ಮಾಸ್ಕ್ ಇನ್ನು ಮುಂದೆ ಹಾಕೋದಿಲ್ವಲ್ಲ, ಹಂಗಾಗಿ ಬನ್ನಿ ಇವಾಗ ಶೂಟ್ ಮಾಡೋಕ್ಕೆ ಹೋಗೋಣ ಹೆಂಗಿದೆ ಅಂತ. ಸೊ ನಾವಿವಾಗ ಶೂಟ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಲೊಕೇಶನ್ ಬಂದಿದ್ದೀವಿ. ಸಕ್ಕತ್ತಾಗಿದೆ. ನಮ್ಮ KGF ಮಿನಿ KGF ಅದು. ಸೊ ಫೈನಲಿ ಗೈಸ್ ಫೇಸ್ ರಿವೀಲ್ ಆಯ್ತು. ఫేస్ రివీల్ అండి. అలా ఫేస్ ఎడుతులే ಎಲ್ಲ ಶಬ್ದಕ್ಕೆ ಫೇಸ್ ತಸ್ಪದ ಪೂರ ಗಿಲ ತಸ್ಪದ ಯಾ ಅಲ್ಲ ಫೇಸ್ ತುಲೆ ಯಾಪರ. ಯಸ್ ಚಲೋ ಬಾಯ್ ಬಾಯ್. ಓಕೆ ಬಾಯ್ ಬ್ರೋ, ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ಸ್ ಅವೇ. ಬಾಯ್ ಬಾಯ್. ಸೊ ಓ ಮೈ ಗಾಡ್ ದೃಷ್ಟಿ. ಸೊ ಫೈನಲಿ ಗಾಯ್ಸ್ ವಿಡಿಯೋ ಎಲ್ಲ ಮಾಡಿ ಇವಾಗ ಮನೆಗೆ ಹೊರಟಿದ್ದೀನಿ ನಾನು. ಸೊ ವಿಡಿಯೋಸ್ ಬರೋದು ಇನ್ನೂ ಒಂದು 1 ವೀಕ್ ಆಗುತ್ತೆ. ಲೈಕ್ ಡೈಜಿ ವರ್ಲ್ಡ್ ಅವ್ರದ್ದು ಇಂಟರ್ವ್ಯೂ ನಂತರ ಇನ್ಸ್ಟಾಗ್ರಾಮ್ ನಾನು ಪೋಸ್ಟ್ ಮಾಡಿರೋದಾಗಲಿ ಅವ್ರು ಲೈಕ್ ಯೂಟ್ಯೂಬ್ಗೆ ಪೋಸ್ಟ್ ಮಾಡೋರಾಗಲಿ. ಸೊ ಆಫ್ಟರ್ 1 to 3 ವೀಕ್ಸ್ ಆಗೋಗುತ್ತೆ. ವಿದಿನ್ ದ್ಯಾಟ್ ಎಡಿಟಿಂಗ್ ಎಲ್ಲ ಮಾಡಿಸ್ಬೇಕಷ್ಟೇ. ಎಡಿಟಿಂಗ್ ಆ್ಯಂಡ್ ಅದೇ ಪ್ರೋಸೆಸ್ ಎಲ್ಲ ನಡೀತಾ ಇದೆ. ಸೊ ಫೇಸ್ ರಿವೀಲ್ ಮಾಡೋ ಟೈಮ್ ಬಂದೇ ಬಿಡ್ತು. ಯಾವಾಗ ನೋಡಿದ್ರು ಅಕ್ಕ ಯಾವಾಗ ಫೇಸ್ ರಿವೀಲ್ ಮಾಡ್ತೀರಾ ಯಾವಾಗ ಅಂತ ಹೇಳ್ತಾನೇ ಇದ್ರು. ಸೊ ಫೈನಲಿ ದಿಸ್ ಇಸ್ ದ ಟೈಮ್. ಸೊ ಇವತ್ತಿನ ನನ್ನ ಬ್ಲಾಗಿಗೆ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಆ್ಯಂಡ್ ಇವತ್ತಿಗೆ ಗುಡ್ ನೈಟ್, ಬಾಯ್.